ಡಾಕ್ಟರ್ ಶ್ರೀನಾಥ್ ಚೌಡಪ್ಪ ಅಂತೇಳಿ ನಂದು ಮೂಲತಃ ಅರ್ಕಲಗೂಡಿಂದ. ಇಲ್ಲಿ ಹಾಸನ ಜಿಲ್ಲಾ ಕುರುಬ ಸಂಘದಲ್ಲಿ ಗೌರ್ಮೆಂಟ್ ಗ್ರ್ಯಾಂಟ್ ಈ ಕನಕ ಭವನ ಕಟ್ಟಕ್ಕೆ ಅಂತ ಹೇಳಿ ಗ್ರ್ಯಾಂಟ್ ಆಗಿತ್ತು. ಆ ಅಮೌಂಟನ್ನ ಹಾಲಿ ಅವಾಗನಿಂದ ಇವತ್ತವರೆಗೂ 2010 ಇಂದ ಇವತ್ತವರೆಗೂ ಅವನು ಜಿಲ್ಲಾ ಕುರುಬ ಸಂಘದ ಪ್ರೆಸಿಡೆಂಟ್ ಆಗಿ ಡಾಮಿನೇಟ್ ಮಾಡ್ಕೊಂಡು ಮಾನೋಪೊಲಿ ಮಾಡ್ಕೊಂಡು ಇಲ್ಲಿಗಲ್ ಆಗಿ ಸಂಘನ ಉಪಯೋಗಿಸ್ಕೊಂಡು ಫೈನಾನ್ಷಿಯಲಿ ಎಲ್ಲ ಎಕ್ಸ್ಪ್ಲಾಯ್ಟೇಷನ್ ಮಾಡ್ಕೊಂಡು ಇದನ್ನೇ ಅವನು ಮಾಡಿರುವಂತ ಒಂದು. ಸೊ ಯಾವುದೇ ಒಂದು ಅಭಿವೃದ್ಧಿಗೆ ಮುಖ್ಯವಾಗಿ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ, ಜಸ್ಟಿಸ್ ಅನ್ನೋದು ಇದ್ರೆ ಮಾತ್ರನೇ ಅದು ಡೆವಲಪ್ಮೆಂಟ್ ಆಗಕ್ ಸಾಧ್ಯ. ಇವಾಗ ನಾವು ಯಾವ್ದಾರ ಇನ್ಫೆಕ್ಷನ್ OPD ನಲ್ಲಿ ಸರ್ಜರಿ ಮಾಡಕ್ಕಾಗೋದಿಲ್ಲ, OT ಸರ್ಜರಿ ಮಾಡ್ತೀವಿ. ಯಾಕೆ ಅಂತಂದ್ರೆ ಫಸ್ಟ್ ಅಲ್ಲಿ ಏನು ಸ್ಟೆರೈಲ್ ಏರಿಯಾ ಇರಬೇಕು. ಅದೇ ರೀತಿನಲ್ಲಿ ನಾವು ಡೆವಲಪ್ಮೆಂಟ್ ಯಾವ್ದಾದ್ರು ಮಾಡಬೇಕು ಅಂದ್ರೆ ಅಲ್ಲಿ ಮುಖ್ಯವಾಗಿ ಏನಿರ್ಬೇಕಂತಂದ್ರೆ ಸ್ಯಾಂಕ್ಟಿಟಿ ಇರಬೇಕು. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಇಲ್ಲಿ ಪಟೇಲ್ ಶಿವಪ್ಪ ಅನ್ನೋನು ಕುರುಬಾ ಸಂಘದ ಪ್ರೆಸಿಡೆಂಟ್ ಆಗಿ ಕುರುಬಾ ಸಂಘಕ್ಕೆ ಬಂದಂತಹ ಸುಮಾರು 4 ಕೋಟಿ ಹಣನ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಪ್ಲಸ್ ಸಮಾಜದಿಂದ ದೇಣಿಗೆ ಎತ್ತಿರುವಂಥದ್ದು ಅದು ಸುಮಾರು 4 ಕೋಟಿ ದುಡ್ಡನ್ನ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನೋ ವಿಚಾರಗಳು ದಾಖಲಾತಿ ಮೂಲಕ ನಮ್ಗೆ ಸಿಕ್ಕ ಮೇಲೆ ಅದಕ್ಕೆ ನಾವು ಕ್ರಮ ತಗೊಳ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. 2.5 ವರ್ಷ 3 ವರ್ಷ ಪ್ರಯತ್ನ ಪಟ್ಟರು ಅವನ ಮೇಲೆ FIR ಆಗೋದಿಲ್ಲ. ಯಾಕೆಂದ್ರೆ ಅವನು CM ರೈಟ್ ಹ್ಯಾಂಡ್ ಅಂತ ಹೇಳ್ಕೊಂಡು ಪೊಲೀಸ್ ಅವ್ರಿಗೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಪೊಲೀಸ್ ಅವ್ರು ಕ್ರಮ ತಗೊಂಡಿರಲ್ಲ ಕಾನೂನಾತ್ಮಕವಾಗಿ, ಸಾಕ್ಷಿಗಳೆಲ್ಲ ಇದ್ರು. ಕೊನೆಗೆ ನಾವು ಅಡ್ವೊಕೇಟ್ಸ್ಗಳನ್ನೆಲ್ಲ ಕರ್ಕೊಂಡು SP ಅವ್ರ ಹತ್ರ ಹೋಗಿ ನಾವು ಅವ್ರಿಗೆ ಕಾನೂನಾತ್ಮಕವಾಗಿ ಆಬ್ಲಿಗೇಷನ್ ಮಾಡ್ದ. ಸೊ ಅವನ ಜೊತೆ ಇರೋಂಥವ್ರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು, ಆ ಥರದವ್ರನ್ನೇ ಅವನ ಜೊತೆಲಿ ಇಟ್ಕೊಂಡು ಕುರುಬಾ ಸಂಘ ಅನ್ನೋದನ್ನ ಒಂದು ದಂಧೆ ಮಾಡೋದಕ್ಕೆ ಉಪಯೋಗಿಸುವಂತ ಒಂದು ಹಬ್ಬನ್ನ ಮಾಡಿಕೊಂಡು ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಸಮಾಜದ ಬಗ್ಗೆ ಕಾಳಜಿ ಇರೋವಂಥ ಹಿರಿಯವರು ಎಲ್ಲ ಇದ್ರ ಬಗ್ಗೆ ಕಂಪ್ಲೇಂಟ್ಗಳನ್ನು ಕೊಡ್ತಾರೆ. ಅದರಂತೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ FIR ಆಗ್ತದೆ. ಯಾವ ಬೇಸಿಸ್ ಮೇಲೆ ನಾವು ಕಂಪ್ಲೇಂಟನ್ನು ಕೊಡ್ತೀವಿ ಅಂತಂದರೆ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಕೊಟ್ಟು ಅವರು ಕಾನೂನಾತ್ಮಕವಾಗಿ ಪ್ರೊಸೀಜರ್ ಮಾಡಿ ಮತ್ತು ಅಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ವೈಲೇಷನ್ಸ್ ಆಗಿರೋದು ಮತ್ತು ಮನಿ ಮಿಸ್ಅಪ್ರೋಪ್ರಿಯೇಟ್ ಆಗಿರೋದಕ್ಕೆಲ್ಲ ಇದು ಸಿಕ್ಕಿದ ಮೇಲೆ ಅವರು ರಿಪೋರ್ಟ್ನ ಮತ್ತೆ ಕಾಂಪಿಟೆಂಟ್ ಅಥಾರಿಟಿಗೆ ರಿಪೋರ್ಟ್ ಮಾಡ್ತಾರೆ. ಆಮೇಲೆ ಕೊನೆಗೆ ಫೈನಲಿ ದ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ಡ್ರ್ ಮಾಡ್ತಾರೆ ಇದಕ್ಕೆ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಇನ್ನೊಂದು ಆರ್ಡ್ರು, ಅದು ಕಾಂಟ್ರಡಿಕ್ಷನ್ ಇದೆ, ಅದನ್ನು ನಾವು ನೋಡಬೇಕು. ಇನ್ನೊಂದು ಆರ್ಡ್ರಲ್ಲಿ ಮತ್ತೆ ರಿಫ್ರೆಶ್ ಎಂಕ್ವೈರಿ ಅಂತ ಮತ್ತೆ ಒಂದು ಆರ್ಡ್ರ್ ಮಾಡ್ತಾರೆ. ಸೊ ಅದನ್ನು ನಾವು ಇದೆಲ್ಲ ಏನಕ್ಕೆ ಆಗ್ತಿದೆ ಅಂದರೆ ಇವನು ಮಿಸ್ಮ್ಯಾನ್ಯುಲೇಷನ್ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಮಾಡೋವಂಥದ್ದು. CM ಜೊತೆ 24/7 ನಾನು ಇರ್ತೀನಿ ಅಥವಾ ಅವ್ರ ಜೊತೆ ನಾವು ತುಂಬ ಕ್ಲೋಸ್ ಆಗಿದ್ದೀನಿ ಅಂಥೇಳಿ CM ಅವ್ರ ಜೊತೆ ಫಂಕ್ಷನ್ಗಳು ಅವನ್ನೆಲ್ಲ ಅಟೆಂಡ್ ಮಾಡಿಕೊಂಡು ಅದನ್ನೇ ಅವನು ಒಂದು ವೆಪನ್ ಥರ ಉಪಯೋಗಿಸ್ಕೊಂಡು ಅಧಿಕಾರಿಗಳನ್ನ ಎದುರಿಸ್ಕೊಂಡು ಅವನ್ನ ಎಲ್ಲ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ. ಅದ್ರ ಮೇಲೆ ಇವನು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಸ್ಟೇ ತರ್ತಾನೆ. ಅದು ರಿಫ್ರೆಶ್ ಎಂಕ್ವೈರಿಗೆ ಏನು ಆರ್ಡರ್ ಆಗಿರುತ್ತೆ ಕೋಆಪರೇಟಿವ್ ಸೊಸೈಟಿಯಿಂದ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ, ಅದಕ್ಕೂ ಹೋಗಿ ಅವನು ಮತ್ತೆ ಸ್ಟೇ ತಗೊಂಡು ಬರ್ತಾನೆ. ಅವನಿಗೆ ಆ ಗಿಲ್ಟಿ ಇಲ್ಲ ಅಂದಿದ್ರೆ, ನಾನೇನು ತಪ್ಪು ಮಾಡಿಲ್ಲ ಅಂದಿದ್ರೆ ಎಂಕ್ವೈರಿ ಮಾಡ್ಲಿ ಅಂತ ಹೇಳ್ಬೇಕು. ಅವನು ಎಕ್ಸ್ಪೋಸ್ ಮಾಡ್ಕೋಬೇಕು ಎಂಕ್ವೈರಿಗೆ. ಸೊ ಅವ್ನು ಯಾಕೆ ಕಳ್ಳ ಇರೋದ್ರಿಂದನೇ ಅವನು ಅದನ್ನ ರೆಸ್ಟ್ರಿಕ್ಟ್ ಮಾಡ್ತಾನೆ. ಯಾಕೆ ರೆಸ್ಟ್ರಿಕ್ಟ್ ಮಾಡ್ತಾನೆ ಅಂದ್ರೆ ಇನ್ ಬಿಟ್ವೀನು ಅವ್ನು ಪಾಲಿಟಿಕ್ಸ್ ಮಾಡಿ ಅಥವಾ ಏನೋ ಒಂದು ಮಾಡಿ ಅದನ್ನ ಮುಚ್ಚಾಕೋಸ್ಕರ ಅದನ್ನೆಲ್ಲ ಮಾಡ್ತಾನೆ. ಸೊ ನಾನ್ ಕಂಪ್ಲೇಂಟ್ ಕೊಟ್ಟೆ ಅಂತ ಅಂದ್ಬಿಟ್ಟು ನನ್ನ ಅಗೇನೆಸ್ಟ್ ಸುಳ್ಳು ಇದನ್ನ ಪ್ರೆಸ್ ಅಲ್ಲಿ ಯಾರೋ ಒಂದಷ್ಟು ಜನ ಇನ್ನೋಸೆಂಟ್ಗಳು ಮತ್ತೆ ಇನ್ನೊಂದಷ್ಟು ಜನ ಕ್ರಿಮಿನಲ್ಗಳನ್ನ ಸೇರಿಸ್ಕೊಂಡು ಗ್ರೀಡಿ ಇರುವಂತ ಎಲಿಮೆಂಟ್ಸ್ಗಳನ್ನ ಸೇರಿಸ್ಕೊಂಡು ಸುಳ್ಳು ನನ್ನ ಬಗ್ಗೆ ನನ್ನ ಪರ್ಸನಲ್ ವೈಯಕ್ತಿಕ ವಿಚಾರಗಳಲ್ಲಿ ಅವನು ಪ್ರೆಸ್ ಮೀಟ್ ಮಾಡ್ತಾನೆ. ಅದು ಅಪಾರ್ಟ್. ಅದನ್ನ ನಾನು
ಕಾನೂನಾತ್ಮಕವಾಗಿ ಕ್ರಮ ತಗೊಂಡು ಅದರಲ್ಲಿ ಅವನು ಏನ್ ತಪ್ಪು ಮಾಡಿದಾನೆ ಅದಕ್ಕೆ ನಾನು ಜಸ್ಟಿಸ್ ನಾನು ತಗೊಳ್ತೀನಿ. ಅದು ಒಂದ್ ಕಡೆ ಆಯ್ತು. ಬಟ್ ಅದನ್ನ ಏನಕ್ಕೆ ಕೇಳಿದೆ ಅಂದ್ರೆ ಇವನ ಗುಣಗಳು ಅಲ್ಲಿ ಪ್ರೂವ್ ಆಗ್ತಾ ಇದೆ. ಯಾರಾದ್ರೂ ನ್ಯಾಯ ಕೇಳಿದ್ರೆ ಅವರು ಪರ್ಸನಲ್ ವಿಚಾರಕ್ಕೆ ಹೋಗುವಂಥದ್ದು, ಅವ್ರಿಗೆ ಥ್ರೆಟ್ ಮಾಡುವಂಥದ್ದು, ಮತ್ತೆ ಅವ್ರ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋ ಅವ್ರ ಪರ್ಸನಲ್ ಲೈಫ್ಗಳಲ್ಲಿ ಪ್ರಾಪರ್ಟಿ ಲಿಟಿಗೇಷನ್ಸ್ಗಳನ್ನ ಇವನ್ ವಿಚಾರಕ್ಕೆ ಬಂದ ಮೇಲೆ ನನ್ನ ಲ್ಯಾಂಡ್ ವಿಚಾರದಲ್ಲಿ ಸಮಸ್ಯೆಗಳು ಅನ್ಯಾಚುರಲ್ ಆಗಿ ಕ್ರಿಯೇಟ್ ಆಗ್ತಾ ಇದ್ದಾವೆ. ಮತ್ತೆ ಅದು ಇದು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ ತಾಲೂಕಲ್ಲಿ. ನಾನು ಹಾಸನ್ ಡಿಸ್ಟಿಕ್ ಅರ್ಕಲ್ಗೋಡ್ ತಾಲೂಕು ನನ್ನ ಜಮೀನು ಇರೋದು. ನನ್ನ ಜಮೀನ್ ವಿಷಯದಲ್ಲಿ ಯಾವತ್ತು 20-30 ವರ್ಷದಿಂದ ಇಲ್ದಲೇ ಇರೋ ಸಮಸ್ಯೆಗಳೆಲ್ಲ ಆಲ್ ಆಫ್ ಎ ಸಡನ್ ಕ್ರಿಯೇಟ್ ಆಗ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ನನಗೆ ಫೀಲ್ ಆಗ್ತಾ ಇದೆ ಇದೆಲ್ಲ ಇಂಟೆನ್ಷನಲಿ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಇವನು ಈ ತರ ಆರ್ಗನೈಸ್ ಇವನ ಬಗ್ಗೆ ನಾನು ಮುಖ್ಯಮಂತ್ರಿಗಳಿಗೆ ಹೋಗ್ಬಿಟ್ಟು ಹೇಳ್ತೀನಿ, ನೋಡಿ ಇವನ್ ಈ ತರ ಎಲ್ಲ ಬ್ಯಾಕ್ ಗ್ರೌಂಡ್ ಇದೆ, ಬೈ ಪರ್ಸನ್ ಈಸ್ ಅ ಕ್ರಿಮಿನಲ್ ಮೈಂಡ್ ಸೆಟ್ ಇದೆ, ಹಂಗಾಗಿ ನಿಮ್ ಜೊತೆ ಅವ್ನು ತೋರಿಸ್ಕೊಂಡು ನಿಮ್ಮ ಐಡೆಂಟಿಟಿಗೆ ಇವನು ಇಂಪ್ಯಾಕ್ಟ್ ಮಾಡ್ತಿದ್ದಾನೆ, ನಿಮ್ಮ ಇಂಟೆಗ್ರಿಟಿಗೆಲ್ಲ ಇವನು ಏನು ಕೆಟ್ಟ ಹೆಸರು ತರ್ತಾ ಇದ್ದಾನೆ ಅಂತೆಲ್ಲ ಹೇಳ್ತೀನಿ. ಅದು ಹೇಳಿದ್ಮೇಲೆ ಕೂಡ ಅವನಿಗೆ ಇವಾಗ ಇದಕ್ಕೆ ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಮಾಡ್ತಾರೆ, ಅದು ಹೂಡಾಗೆ. ಸೊ ಹೂಡಾಗೆ ಅವರು ಮಾಡಿದಾಗ ನಾನು ಮತ್ತೆ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ನಾನು ಇವರು ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಇಬ್ರಿಗೂ ರಿಟರ್ನ್ ಕಂಪ್ಲೇಂಟು ಪ್ಲಸ್ ಸಂಬಂಧಪಟ್ಟ ದಾಖಲಾತಿಗಳ ಸಮೇತ ಅವನು ಈ ತರ ಕ್ರಿಮಿನಲ್ ಹಿಸ್ಟ್ರಿ ಇದೆ ಅನ್ನೋದಕ್ಕೆ ಸಾಕ್ಷಿಗಳ ಸಮೇತ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಅವರು ಅವ್ರಿಗೆ ಯಾವುದಕ್ಕೂ ಏನು ಕೇರ್ ಮಾಡಿಲ್ಲ. ಸೊ ನಾನು ಕೊಟ್ಟ ಮೇಲೂ ಕೂಡ ಅವ್ರಿಗೆ ಅಪಾಯಿಂಟ್ ಆರ್ಡರ್ನ ಕೊಟ್ಟಿದ್ದಾರೆ. ಇವಾಗ ನನ್ನ ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಕಾನೂನಾತ್ಮಕವಾಗಿ ಹೋರಾಟ ಶುರು ಮಾಡಿದ್ದೀನಿ.